ನನ್ನ ಅತ್ತಿಗೆಗೆ ನಾನು ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಮನೆಯಲ್ಲಿ ಅಣ್ಣ ಕೆಲ್ಸಕ್ಕಿಲ್ಲ. ಬೇರೆ ಊರಿಗೆ ಹೋದಾಗ ಅತ್ತಿಗೆ ಜೊತೆ ಮಾತಾಡೋಕ್ಕೆ ನಾನೇ ಇರುತ್ತಿದ್ದುದು. ಅತ್ತಿಗೆ ನನ್ನನ್ನು ಚೆನ್ನಾಗೇ ನೋಡ್ಕೊಳ್ತಿದ್ರು. ನನಗೆ ತುಂಬಾ ಸಪೋರ್ಟ್ ಮಾಡುತ್ತಿದ್ರು, ತುಂಬಾ ಕೇರ್ ಮಾಡುತ್ತಿದ್ರು. ಹಾಗಾಗಿ ಅಪ್ಪ ಅಮ್ಮ ಇಲ್ದೇ ಇದ್ದಾಗ್ಲೂ ನನಗೆ ಯಾವುದೇ ರೀತಿಯ ಕಷ್ಟ ಅಥವಾ ತೊಂದರೆ ಅಂತ ಅನ್ಸುತ್ತಿರ್ಲಿಲ್ಲ. ಅತ್ತಿಗೆ ನನ್ನನ್ನ ಮುದ್ದಿನಿಂದ ಸೂರಿ ಅಂತ ಕರೀತಿದ್ರು. ಅತ್ತಿಗೆ ಬಗ್ಗೆ ನನಗೂ ತುಂಬಾ ಖುಷಿ ಮತ್ತು ಇಷ್ಟ ಇತ್ತು. ಅತ್ತಿಗೆ ಸ್ಫುರದ್ರೂಪಿ. ಉದ್ದನೆಯ ಕೂದಲು, ಬೆಳಗ್ಗಿನ ಬಣ್ಣ, 5.5 ಅಡಿ ಎತ್ತರ, ಒಳ್ಳೆಯ ಮೈಮಾಟ. ಅತ್ತಿಗೆ ಮೊಮ್ಮಗಳು 38ರ ಸೈಜ್ ಅನ್ಸುತ್ತೆ. ಅತ್ತಿಗೆ ಮೊಮ್ಮದ ಶೇಪ್ ನೋಡಕ್ಕೆ ನನಗಿಷ್ಟ. ಅತ್ತಿಗೆ ಬಗ್ಗಿದ್ದಾಗ ಇಲ್ಲ ಸೀರೆ ಸರಿದಾಗ ನಾನು ಚಾನ್ಸ್ ಸಿಕ್ಕಾಗ್ಲೆಲ್ಲ ಮಿಸ್ ಮಾಡದೆ ನೋಡುತ್ತಿದ್ದೆ. ನಾನು ಹೇಳೋ ಈ ಘಟನೆ ನಡೆದದ್ದು ಅಣ್ಣ ಒಂದು ಸಲ ಬಿಸ್ನೆಸ್ ಟೂರಿಗೆ ಅಂತ ಹೋದಾಗ. ಅದು ಮದುವೆ ಆದ್ಮೇಲೆ ಮೊದಲನೇ ಸಲ ಅಣ್ಣ ಈ ರೀತಿ ಹೋಗಿದ್ದಾಗ. ಅದೇ ಸಮಯಕ್ಕೆ ಅಪ್ಪ ಅಮ್ಮ ಕೂಡ ದೇವಸ್ಥಾನಗಳನ್ನ ಸುತ್ತೋಕೆ ಹೋಗ್ಬೇಕಿತ್ತು. ಅದು ಕೂಡ 1 ತಿಂಗಳುಗಳ ಕಾಲ. ಹಾಗಾಗಿ ಮನೆಯ ನೋಡ್ಕೊಳ್ಳೋ ಜವಾಬ್ದಾರಿ ಅತ್ತಿಗೆ ಮೇಲೆ ಬಿದ್ದಿತ್ತು. ಅಣ್ಣ ಹೋಗೋ ಮುಂಚೆ ನನ್ ಕರೆದು ಮನೆಯಲ್ಲಿ ಅತ್ತಿಗೆ ಒಬ್ಳೇ ಇರ್ತಾಳೆ, ನಿನ್ಗೂ ಕೂಡ ಎಕ್ಸಾಮ್ ಹತ್ರ ಬರ್ತಾ ಇದೆ, ಹಾಗಾಗಿ ಎಲ್ಲೂ ಆಚೆ ಜಾಸ್ತಿ ಸುತ್ತಾಡಕ್ಕೆ ಹೋಗದೆ ಮನೆಯಲ್ಲಿದ್ಕೊಂಡು ಓದ್ಕೋ, ಆಗ ನಿನ್ ಅತ್ತಿಗೆಗೂ ಬೇಜಾರನ್ಸೋಲ್ಲ ಅಂತ ಹೇಳಿದ. ಮಾರನೇ ದಿನ ಅಣ್ಣ ತನ್ನ ಬಿಸ್ನೆಸ್ ಟ್ರಿಪ್ಗೆ ಹೊರಟ. ನಾನು ಅತ್ತಿಗೆ ಅಣ್ಣನನ್ನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬಂದೆವು. ಅವತ್ತು ಅತ್ತಿಗೆ ಯಾಕೋ ತುಂಬಾ ಖುಷಿಯಾಗಿರೋ ಹಾಗೆ ಕಂಡ್ರು. ಮನೆಗ್ ಬಂದ್ಮೇಲೆ ಅತ್ತಿಗೆ ನನ್ನನ್ನು ಅವ್ರ ರೂಮ್ಗೆ ಕರೆದು, ನಿಮ್ ಅಣ್ಣ ಬಾರೋವರೆಗೂ ನೀನ್ ಇಲ್ಲೇ ಇದೆ ರೂಮ್ನಲ್ಲಿ ಮಲ್ಕೋ, ನಿನ್ ಪುಸ್ತಕಗಳನ್ನೆಲ್ಲ ಇಲ್ಲೇ ತಂದಿಟ್ಕೋ ಅಂತ ಹೇಳಿದ್ರು. ಅದನ್ನ ಕೇಳಿ ನನಗೆ ಖುಷಿಯೋ ಖುಷಿ. ಅದೇ ಖುಷಿಯಲ್ಲಿ ನನ್ನ ಓದಿನ ಸಾಮಾನುಗಳನ್ನ ತಂದು ಅತ್ತಿಗೆ ರೂಮ್ಗೆ ಶಿಫ್ಟ್ ಆದೆ. ಅತ್ತಿಗೆ ಅಡಿಗೆ ಮಾಡಿದ್ರು. ನಾವು ಇಬ್ರೂ ಊಟ ಮಾಡಿದೆವು. ಊಟ ಆದ್ಮೇಲೆ ಅತ್ತಿಗೆ ಹಣ್ಣು ಕೊಟ್ರು. ಹಣ್ಣು ಕೊಡುವಾಗ ಅತ್ತಿಗೆ ನನ್ನ ಕೈಯನ್ನ ಹಿಡಿದುಕೊಂಡು ಒಂದ್ ರೀತಿ ನಗೆ ಬೀರಿದ್ರು. ನನಗೇನೋ ಸಂಕೋಚ. ಅತ್ತಿಗೆಗೆಯ ಆ ನಗು ಮಾಮೂಲಿನಂತಿರ್ಲಿಲ್ಲ. ಸರಿ, ಹಣ್ಣು ತಿಂದ್ಮೇಲೆ ಅತ್ತಿಗೆ ಹೋಗಿ ಬೆಡ್ ಮೇಲೆ ಮಲಗಿದ್ರು. ನಾನು ಓದೋಕೆ ಅಂತ ನನ್ನ ಟೇಬಲ್ ಹತ್ರ ಕೂತೆ. ಅದು ಬೇಸಿಗೆ ಕಾಲ ಆಗಿದ್ರಿಂದ ತುಂಬಾ ಶೆಕೆ ಇತ್ತು. ಹಾಗಾಗಿ ನಾನು ಶರ್ಟ್ ಬನಿಯನ್ ಇಲ್ದೆ ಬರೀ ಬರ್ಮೂಡ್ ಚಡ್ಡಿಯಲ್ಲಿದ್ದೆ. ನಾನು ಓದೋಕೆ ಕೂತಿದ್ದ ಟೇಬಲ್ ಎದುರಿಗೆ ಗೋಡೆಯಲ್ಲಿ ಕನ್ನಡಿ ಇತ್ತು. ಅದರಲ್ಲಿ ನಾನು ಅತ್ತಿಗೆನ ನೋಡ್ತಿದ್ದೆ. ಆದ್ರೆ ನಾನು ನೋಡ್ತಿದ್ದೀನಿ ಅಂತ ಅತ್ತಿಗೆಗೆ ಗೊತ್ತಿರ್ಲಿಲ್ಲ. ಆಗ ಅತ್ತಿಗೆ ತನ್ನ ಬ್ಲೌಸ್ ಬಟನ್ ತೆಗೆದು ಬ್ಲೌಸ್ ಬಿಚ್ಚಿದಳು. ವಾವ್! ಬಿಳಿ ಬಣ್ಣದ ಬ್ರಾನಲ್ಲಿ ಅತ್ತಿಗೆಯ ಮೊಮ್ಮ ಸಖತ್ತಾಗಿ ಕಾಣುತ್ತಿದ್ದವು. ಅತ್ತಿಗೆಯ ಮೊಮ್ಮ ದೊಡ್ಡದ್ದಾಗಿದ್ದವು. ಅವ್ರು ಹಾಕಿದ್ದ ಬ್ರಾ ಅವುಗಳನ್ನ ಹಿಡಿದಿಟ್ಕೊಳ್ಳೋಕೆ ಆಗುತ್ತಿರ್ಲಿಲ್ಲ. ಅತ್ತಿಗೆ ಹಾಗೆ ಬೆಡ್ ಮೇಲೆ ಮಲಗಿಕೊಂಡ್ರು. ಅವರು ತೆಳು ದುಪ್ಪಟ್ಟದಿಂದ ಮುಚ್ಕೊಂಡ್ರು. ಒಂದು ಕ್ಷಣ ನನಗೆ ಅತ್ತಿಗೆನ ನೋಡೋ ಆಸೆ ಜಾಸ್ತಿ ಆಯ್ತು. ಆಮೇಲೆ ಅದು ತಪ್ಪು ಅಂತ ಅನ್ಸಿ ನನ್ನ ಬುಕ್ಕಿನ ಕಡೆಗೆ ನನ್ನ ಕಣ್ಣು ನೆಟ್ಟೆ. ಅತ್ತಿಗೆ ಮಲಗಿದ್ರು. ದುಪ್ಪಟ್ಟ ಪಕ್ಕಕ್ಕೆ ಸರಿದು ಅವರ ದುಂಡಾದ ಚಂಡು ನೋಡೋಕೆ ಕಾಣುತ್ತಿದ್ದವು. ಅತ್ತಿಗೆಯ ಉಸಿರಾಟಕ್ಕೆ ಅವು ಮೇಲೆ ಕೆಳಗೆ ಆಡುತ್ತಿದ್ದವು. ಆಗ ಸಮಯ 12 ಗಂಟೆ ಆಗಿತ್ತು. ನಾನು ಓದಿದ್ದು ಮುಗಿಸಿ ಬುಕ್ಗಳನ್ನ ಎತ್ತಿಟ್ಟು ಇನ್ನೇನು ಎದ್ದು ಲೈಟ್ ಆಫ್ ಮಾಡೋಣ ಅಂದಾಗ ಸಡನ್ ಆಗಿ ಅತ್ತಿಗೆ ಧ್ವನಿ ಕೇಳಿಸ್ತು. ಸೂರಿ, ಇಲ್ಲಿ ಬಾ ಅಂತ. ನಾನು ಹೋದೆ. ಅತ್ತಿಗೆ ತನ್ನ ದುಪ್ಪಟ್ಟದಿಂದ ಮುಚ್ಕೊಂಡಿದ್ರು. ಏನತ್ತಿಗೆ ಅಂತ ಕೇಳ್ದೆ. ಸೂರಿ, ನನ್ಜೊತೆ ಇಲ್ಲೇ ಮಲ್ಗು ಬಾ. ಇಬ್ರೂ ಸ್ವಲ್ಪ ಹೊತ್ತು ಮಾತಾಡೋಣ, ಆಮೇಲೆ ಬೇಕಿದ್ರೆ ನೀನ್ ನಿನ್ನ ಹಾಸಿಗೆಯಲ್ಲಿ ಮಲ್ಗಿಕೋ ಅಂದ್ರು. ಮೊದಲು ಬೇಡ ಅಂತ ಅಂದ್ಕೊಂಡೆ, ಮತ್ತೆ ಸುಮ್ನಾದೆ. ಶೆಕೆಗೆ ನಾನು ಕಾಚದಲ್ಲಿ ಮಲಗಿ ಅಭಾಸ, ಆದ್ರೆ ಅತ್ತಿಗೆ ಜೊತೆ ಮಲಗ್ಬೇಕು ಅಂದ್ರೆ ಬರ್ಮುಡಾ ಚಡ್ಡಿಯಲ್ಲಿ ಮಲಗ್ಬೇಕಲ್ಲ ಅನ್ನೋ ಬೇಜಾರು. ನಾನ್ ಮನ್ಸ್ನಲ್ಲಿ ಇನ್ನೂ ಅಂದ್ಕೊಳ್ತಿದ್ದಂತೆ ಅತ್ತಿಗೆ ಕರೆಕ್ಟಾಗಿ, ಪರವಾಗಿಲ್ಲ ಕಣೋ, ನೀನ್ ದಿನಾ ಮಲ್ಗೋ ಹಾಗೆ ನಿನ್ ಪ್ಯಾಂಟ್ ಬಿಚ್ಚಿನೇ ಮಲ್ಗು, ಹಾಗೆ ನನ್ ಪಕ್ಕದಲ್ಲಿ ಮಲ್ಗು, ನಾಚ್ಕೊಳ್ಬೇಡ ಬಾ ಅಂದ್ರು. ನನಗೆ ನನ್ನ ಅದೃಷ್ಟವನ್ನ ನಂಬೋಕೆ ಆಗುತ್ತಿಲ್ಲ. ಲೈಟ್ ಆಫ್ ಮಾಡಿ ಬೆಡ್ ಲ್ಯಾಂಪ್ ಹಾಕಿ ಬೆಡ್ ಮೇಲೆ ಅತ್ತಿಗೆ ಪಕ್ಕಕ್ಕೆ ಹೋದೆ. ತಿಂಗಳುಗಳಿಂದ ನಾನು ಆನಂದಿಸುತ್ತಿದ್ದ ಅತ್ತಿಗೆಯ ಅರೆನಗ್ನ ದೇಹದ ಪಕ್ಕದಲ್ಲಿ ಮಲಗಿದ್ದೆ. ಒಂದು ಆಂಗಲ್ನಿಂದ ಅತ್ತಿಗೆಯ ಮೊಮ್ಮ ಕಾಣ್ತಿತ್ತು. ಯಾಕೆ ಅಂದ್ರೆ ಅವರ ಬ್ರಾ ಅಷ್ಟು ಚಿಕ್ಕದಾಗಿತ್ತು. ಆ ನೋಟ ಅಂತೂ ಸಖತ್ತಾಗಿತ್ತು. ಇಷ್ಟು ತಿಂಗಳಿನಿಂದ ನಾನು ಒಬ್ಬಳೇ ಮಲಗಿರ್ಲಿಲ್ಲ. ಅದಕ್ಕೆ ನನಗೆ ಅಭ್ಯಾಸ ಇಲ್ಲ. ನಾನು ಹೀಗೆ ಯಾರ ಜೊತೆನೂ ಮಲಗಿರ್ಲಿಲ್ಲ ಅಂತ ಮಾತು ಶುರು ಮಾಡಿದ್ರು. ನಾನ್ ಕಷ್ಟಪಟ್ಟು ಅಭ್ಯಾಸ ಮಾಡ್ಕೋಬೇಕತ್ತಿಗೆ, ಕೆಲ್ಸಕ್ಕೆ ಬರುತ್ತೆ ಅಂದೆ. ಅದಕ್ಕೆ ಅತ್ತಿಗೆ ಮುಸಿ ಮುಸಿ ನಗುತ್ತಾ ನನ್ನ ಕೈ ಹಿಡಿದು ಅವರತ್ತ ಎಳೆದ್ಕೊಂಡು ಅವರ ಮುದ್ದೆ ಮೇಲೆ ಇಟ್ಕೊಂಡ್ರು. ಆಗ ನನ್ನ ಉಸಿರ ಜೋರಾಯ್ತು. ನನಗೆ ಮಾತೇ ಬರ್ತಿಲ್ಲ. ಆದ್ರೂ ಅವರು ಇತ್ತ ಜಾಗದಲ್ಲೇ ನನ್ನ ಕೈ ಇರಿಸಿದೆ. ನನಗಿಲ್ಲಿ ನವೆ ಆಗ್ತಾ ಇದೆ, ಸ್ವಲ್ಪ ಉಜ್ಜು ಅಂದ್ರು ಅತ್ತಿಗೆ.
ಆಗ ನಾನ್ ಮೇಲ್ನಿಂದ ಅವರ ಮುದ್ದೆ ಉಜ್ಜಿದೆ. ಮತ್ತೆ ಅತ್ತಿಗೆ ನನ್ ಕೈ ತೆಗ್ದು ಒಳಗ್ ಹಾಕ್ಕೊಂಡ್ರು. ನಾನ್ ಒಳಗೆ ನನ್ ಕೈ ತೂರ್ಸಿ ಬೆತ್ತಲೆ ಬೆಣ್ಣೆ ಮುದ್ದೆಗಳನ್ನ ಉಜ್ಜಾದಿದೆ. ಅವರು ತೊಟ್ಟು ನಿಮಿರುತ್ತಿದ್ದದ್ದು ನನ್ ಕೈ ಸ್ಪರ್ಶದಿಂದ ಗೊತ್ತಾಗುತ್ತಿತ್ತು. ಆ ಮೃದು ಬೆಣ್ಣೆ ಮುದ್ದೆಗಳ ಮುಟ್ಟೋಕೆ ಖುಷಿ ಅನ್ಸಿದ್ರೂ ಕೈ ಆಡಿಸ್ಲು ಕಷ್ಟ ಆಗ್ತಾ ಇತ್ತು. ನಾನ್ ಅತ್ತಿಗೆಗೆ ಹತ್ತಿರದಲ್ಲಿದ್ದಿದ್ರಿಂದ ನನ್ ದೊಣ್ಣೆ ಅತ್ತಿಗೆ ತೊಡೆಗೆ ಒತ್ತುತ್ತಿತ್ತು. ಆಗ ಅತ್ತಿಗೆ ಸಡನ್ ಆಗಿ, "ಸೂರಿ, ನನ್ ತೊಡೆಗೆ ಏನೋ ಚುಚ್ಚುತ್ತಿದೆ, ಏನದು?" ಅಂದ್ರು. ಆಗ ನಾನ್ ಧೈರ್ಯ ಮಾಡಿ, "ಅದ್ ನನ್ ದೊಣ್ಣೆ. ನೀವ್ ಅಣ್ಣದ್ ನೋಡಿರ್ತೀರಾ ಅಲ್ವಾ?" ಅಂದೆ. "ಕೈಯಲ್ ಮುಟ್ಟಿ ನೋಡ್ಲಾ?" ಅಂತ ಕೇಳಿ ನಾನ್ ಹೇಳಪ್ ಮುಂಚೆನೇ ನನ್ ನಿಗುರಿದ ದೊಣ್ಣೆ ಮೇಲೆ ಕೈ ಹಾಕಿದ್ರು. ಆಗ ನನಗೆ ಮೈ ಫುಲ್ ರೋಮಾಂಚನ ಆಯಿತು. ಹೀಗೆ ಸ್ವಲ್ಪ ಹೊತ್ತು ಅದರ ಜೊತೆ ಆಟ ಆಡಿದ್ರು. ನಾನು ಅವರ ಕಮಲ ಹೂ ಮತ್ತು ಮುದ್ದೆಗಳ ನಡುವೆ ಬೇಕಾದಷ್ಟು ಆಟ ಆಡಿದೆ. ಅದಾದ್ಮೇಲೆ ಅತ್ತಿಗೆ ಮುಂದಿನ ಕೋಟೆಯ ದಾರಿ ತೋರಿದ್ರು. ಆ ಕೋಟೆಯೊಳಗೆ ನುಗ್ಗಿ ಇಷ್ಟ ಬಂದಂತೆ ಮನ ಬಂದಂತೆ ಆಟ ಆಡಿ ಮುಗಿಸಿದೆ. ಅವತ್ತು ರಾತ್ರಿ ಸರಿ ಸುಮಾರು 4ರಿಂದ 5 ಬಾರಿ ಆಟ ಆಡಿದೆವು. ಹೀಗೆ ನಮ್ಮ ಅಣ್ಣ ಬರುವವರೆಗೂ ನಾನು ಮತ್ತು ಅತ್ತಿಗೆ ಒಬ್ರು ಪ್ರೀತಿ ಮಾಡುತ್ತಿದ್ದೆವು. ಅವರು ಕೊಟ್ಟ ಪ್ರೀತಿ ನಾನು ಎಂದಿಗೂ ಮರೆಯಲಾಗುತ್ತಿಲ್ಲ. ನಮ್ಮ ಅಣ್ಣ ಬಂದು ಅವಳನ್ನು ಕರೆದುಕೊಂಡು ಹೋಗಿಬಿಟ್ಟ. ಅವತ್ತಿನಿಂದ ನಾನು ಕೋಟೆಯ ದಾರಿ ನೋಡಲೇ ಇಲ್ಲ. ಅವರು ಮತ್ತೆ ಯಾವಾಗ ವಾಪಸ್ ಬರ್ತಾರೆ ಅಂತ ಈಗ್ಲೂ ಕಾಯ್ತಾ ಇದ್ದೀನಿ.